7 ನಿನ್ನೆ ನೋಡಿದ್ವಿ. ಒಂದ್ಸಲ ನೋಡಿಕೊಂಡು ಮುಂದಕ್ಕೆ ಹೋಗೋಣಂತ್ರಿ. ಆನಂದ ಪ್ರತಿಬಿಂಬ ಚುಂಬಿತ ತನುಹು ವೃತ್ತಿ ತಮಃ ಜೃಂಭಿತ ಚಾತ ಆನಂದಮಯ. ಈ ಆನಂದಮಯ ಕೋಶ ಅಂತಕ್ಕಂಥದ್ದು ಆನಂದದ ಸತ್ತು ಚಿತ್ತು ಆನಂದ ಅಂತ ಏನ್ ಕರಿತೀವಿ ಅದರ ಪ್ರತಿಬಿಂಬ. ಇದು ತನು ಮತ್ತು ವೃತ್ತಿ ಮತ್ತು ತಮೋ ರೂಪದಲ್ಲಿ ವ್ಯಕ್ತವಾಗುತ್ತೆ. ತನು ಅಂತಂದ್ರೆ ದೇಹದಿಂದ ಇಂದ್ರಿಯಗಳ ಮುಖಾಂತರವಾಗಿ ನಮಗಿಷ್ಟವಾಗಿರ್ತಕ್ಕಂಥದ್ದು ಸಿಕ್ಕಾಗ ಆನಂದ ಕಾಣಿಸಿಕೊಳ್ಳುತ್ತೆ. ಮತ್ತೆ ವೃತ್ತಿ ಅಂದ್ರೆ ಮನಸ್ಸಿನಲ್ಲಿ ನಮಗೆ ಇಷ್ಟವಾಗಿರ್ತಕ್ಕಂಥದ್ದನ್ನ ನೆನಪು ಮಾಡಿಕೊಂಡಾಗ ಅವಾಗಲೂ ಕೂಡ ಆನಂದ ಕೋಶ ಕಾಣಿಸಿಕೊಳ್ಳುತ್ತೆ. ಮತ್ತೆ ಗಾಢ ನಿದ್ರೆಯಲ್ಲಿ ಕಾಣಿಸಿಕೊಳ್ಳುತ್ತೆ. ಹೀಗೆ 3 ರೀತಿಯಾಗಿ ನಮಗೆ ಆನಂದದ ಒಂದು ಅನುಭವ ಏನಾಗತ್ತೆ, ಇದನ್ನ ನಾವು ಆನಂದಮಯ ಕೋಶ ಅಂತ ಕರಿತೀವಿ. ಆದ್ರೆ ಇದರ ಮೂಲಕ ಇದು ಮುಖ್ಯವಾಗಿ ಪ್ರಿಯಾದಿ ಗುಣಕ ಅಂದ್ರೆ ತನಗೆ ಇಷ್ಟವಾಗಿರ್ತಕ್ಕಂಥದ್ದು ಯಾವಾಗ ಪ್ರಾಪ್ತಿಯಾದಾಗ ಅದರದು ಗುಣ ಏನಂದ್ರೆ ಇಷ್ಟ ಅಂತ ಅರ್ಥ. ಇಷ್ಟಾರ್ಥ ಲಾಭ, ತನಗಿಷ್ಟ ಮತ್ತೆ ತನ್ನ ಇಷ್ಟಾರ್ಥಕ್ಕೆ ತನ್ನ ಸುಖಕ್ಕೋಸ್ಕರ ಸಲುವಾಗಿ ಅದಕ್ಕೆ ಅನುಗುಣವಾಗಿರ್ತಕ್ಕಂಥ ಆಹಾರ ಸಿಕ್ಕಾಗ ಅದು ಅಭಿವ್ಯಕ್ತಿ ಆಗತ್ತೆ. ತನುವೃತ್ತಿಯಿಂದ ಸಿಗ್ತಕ್ಕಂತಹದ್ದು ಮತ್ತು ಮನವೃತ್ತಿಯಿಂದ ಸಿಗ್ತಕ್ಕಂತಹದ್ದು ಆನಂದ, ಅದು ಪುಣ್ಯಸ್ಯ ಅನುಭವೇ ಅಂತ. ಪುಣ್ಯಸ್ಯ ಅನುಭವೇ ಅದು ನಮ್ಮ ಕೈಯಲ್ಲಿ ಇಲ್ಲ, ಪುಣ್ಯದಿಂದ ಅದು ಪ್ರಾಪ್ತಿ ಆಗತ್ತೆ. ಕೃತಿಮಾನಂದ ರೂಪ ಸ್ವಯಂ ಭೂತ್ವ ಆನಂದತೆ. ಆದ್ರೆ ಒಮ್ಮೊಮ್ಮೆ ತನ್ನಿಂದ ತಾನೇ ಕೂಡ ಪ್ರಯತ್ನ ಇಲ್ಲಾರದನ್ನು ಕೂಡ ಆನಂದ ವ್ಯಕ್ತವಾಗತ್ತೆ. ಯತ್ರ ಸಾಧು ತನು ಬೃನ್ನಾತಃ. ಇದಕ್ಕೆ ನಾನು ಈ ವಾಕ್ಯವನ್ನ ವ್ಯಾಖ್ಯಾನ ಮಾಡ್ಲಿಲ್ಲ. ಇದು ಯತ್ರ ಸಾಧು ತನು ಬೃನ್ನಾತ್ರಃ, ಇದಕ್ಕೊಂದಿಷ್ಟು ಬೇರೆ ಅರ್ಥ ಕೊಟ್ಟಿದ್ದಾರೆ. ಅಲ್ಲಿ ಸ್ವಾಮಿ ಚಿನ್ಮಯಾನಂದರು ಕನ್ನಡದಲ್ಲಿ ಯಾರ ಕಡೆ ಬುಕ್ ಇತ್ತು ಅಂತಂದ್ರೆ ಅಲ್ಲಿ ಅವರು ಹೇಳಿದ್ದಾರೆ. ಅಂದ್ರೆ ಈ ಸಮಾನವಾಗಿ ಸರ್ವರಿಗೆ ಆಗ್ತಕ್ಕಂತಹದ್ದು ಇದು ಆನಂದ, ಆದರೆ ಆತ್ಯಂತಿಕವಾಗಿರ್ತಕ್ಕಂತಹದ್ದು ಆನಂದ ಸಮಾಧಿಯಿಂದ ಬರುತ್ತೆ ಅಂತ. ಈ ಸಮಾಧಿಯಿಂದ ಬರ್ತಕ್ಕಂತಹ ಆನಂದಕ್ಕೆ ಇಲ್ಲಿ ಒಂದು ಅಂದ್ರೆ ನಮಗೆ ಮೀರಿರ್ತಕ್ಕಂಥ ಅಂದ್ರೆ ನಾವು ಕೇಳದೆ ಇರ್ತಕ್ಕಂಥದ್ದು ಒಂದು ಸಂಗತಿಯನ್ನ ಅಲ್ಲಿ ಸ್ವಾಮಿ ಚಿನ್ಮಯಾನಂದರು ವ್ಯಕ್ತ ಮಾಡಿದ್ದಾರೆ. ಸಾಮಾನ್ಯವಾಗಿ ಸಮಾಧಿ ಅಂತಕ್ಕಂಥದ್ದು 2 ರೀತಿಯಿಂದ, ಒಂದು ಸಂಪ್ರಜ್ಞಾತ ಸಮಾಧಿ ಅಥವಾ ಸಬೀಜ ಸಮಾಧಿ, ಮತ್ತೊಂದು ನಿರ್ಬೀಜ ಸಮಾಧಿ ಅಂತ. ಸಬೀಜ ಸಮಾಧಿಯಲ್ಲಿ ದೀರ್ಘಕಾಲದ ಸಮಾಧಿ ಇರೋದಿಲ್ಲ. ಅದು ಸ್ವಾತಂತ್ರ್ಯ ಇರ್ತದ. ಅಂದ್ರೆ ಅವನಿಗೆ ಸಮಾಧಿಗೆ ಹೋಗ್ಲಿಕ್ಕೆ ಮತ್ತೆ ಸಮಾಧಿಯಿಂದ ವಾಪಸ್ ಬರ್ಲಿಕ್ಕೆ ಸ್ವಾತಂತ್ರ್ಯ ಇರ್ತದ. ಆ ಸಮಾಧಿಯ ಸ್ತರದಲ್ಲಿ ಅಂದ್ರೆ ಸಬೀಜ ಸಮಾಧಿಯಲ್ಲಿ ಏನಾಗಿರುತ್ತೆ ಅಂದ್ರೆ ಮನಸ್ಸು ಲಯ ಆಗಿರ್ತದೆ. ಪ್ರಾಣ, ಮುಖ್ಯ ಪ್ರಾಣಗಳು ಮತ್ತು ಉಪಪ್ರಾಣಗಳು 2 ಆಕ್ಟಿವ್ ಆಗಿರ್ತವೆ. ಆದ್ರೆ ಸ್ವಾಮಿ ಚಿನ್ಮಯಾನಂದರು ಏನ್ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ನಿರ್ಬೀಜ ಸಮಾಧಿಗೆ ಹೋದಂತಂದ್ರೆ ಅಲ್ಲಿ ಮುಖ್ಯ ಪ್ರಾಣದ ಸಂಚಾರ ನಿಂತುಕೊಂಡಿರ್ತದೆ ಅಂತ ವ್ಯಾಖ್ಯಾನ ಮಾಡಿದ್ದಾರೆ ಅವರು. ಯಾಕಂದ್ರೆ ಇದ್ರಾಗೂ ಕೂಡ ತುಂಬಾ ಜನ ಯೋಗ ಟೀಚರ್ಸ್ ಇದಿರಲ್ವಾ, ಹಂಗಾಗಿ ಇದನ್ನ ಸುಮ್ಮನೆ ವಿಷಯ ಹಂಗೆ ನಿಮ್ಗ ತಿಳುವಳಿಕೆಗೋಸ್ಕರ ಹರಿಬಿಡುತ್ತೆ ನಂಗೆ. ಆದ್ರೆ ನಾವು ಕೆಲವೊಬ್ಬರು ನೋಡಿದ್ದೀವಿ, ಈ ಕಪಾಲಭಾತಿ ಇವೆಲ್ಲ ಪ್ರಾಕ್ಟೀಸ್ ಮಾಡಿ ಪ್ರಾಣವನ್ನ ಕುಂಭಕದಲ್ಲಿ ನಿಲ್ಲಿಸಿದಾಗ ಈ ನಾಡಿ ಮಿಡಿತ ಇವೆಲ್ಲ ಇರೋದಿಲ್ಲ. ಅವರು
1 minutes 2 minutes ಹಿಂಗೆಲ್ಲ ಕೆಲವೊಂದ್ ಕಡೆ ಪ್ರಾಕ್ಟೀಸ್ ಕೊಟ್ಟಿದ್ದಾರೆ, ಅಂದ್ರೆ ಡೆಮೋ ಕೊಟ್ಟಿದ್ದಾರೆ ಸ್ವಾಮಿ ರಾಮರು. ಅಂದ್ರೆ ಅಲ್ಲಿ ನಿರ್ಬೀಜ ಸಮಾಧಿ ಅಂತ ಏನ್ ಕರಿತೀವಿ, ಆ ನಿರ್ಬೀಜ ಸಮಾಧಿಗೆ ಹೋದಾಗ ಬಾಹ್ಯವಾಗಿರ್ತಕ್ಕಂದ್ರೆ ಮುಖ್ಯವಾಗಿರ್ತಕ್ಕಂಥ ಪ್ರಾಣದ ಸಂಚಾರ ಇರುವುದಿಲ್ಲ ಅಂತಂತಾರೆ ಅವ್ರು. ಅವನಿಗೆ ನಾಡಿಯಲ್ಲಿ ಬಡಿತನೂ ಕೂಡ ಕಾಣೋದಿಲ್ಲ, ಮತ್ತೆ ಹೊಟ್ಟೆಯ ಒಂದು ಏರಿಳಿತ ಬ್ರೀತಿಂಗು ಕೂಡ ಗೋಚರ ಆಗೋದಿಲ್ಲ. ಬಾಹ್ಯವಾಗಿರ್ತಕ್ಕಂತಹ ಯಾವುದೇ ಆಕ್ಟಿವಿಟೀಸು ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿರ್ತದೆ. ಅಲ್ಲಿ ಆ ಸಂದರ್ಭದಲ್ಲಿ ಉಪಪ್ರಾಣಗಳು ಮಾತ್ರ ಕೆಲಸ ಮಾಡ್ತವೆ, ಆದರೆ ಬಾಡಿ ಡೆಡ್ ಆಗಿರಂಗಿಲ್ಲ. ಅದಕ್ಕೆ ಅವರೊಂದು ಇಬ್ಬರನ್ನ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಪರಮಹಂಸ ಯೋಗಾನಂದರು ಮತ್ತೆ ಶ್ರೀ ಅರಬಿಂದೋ ಅವರ ಇಬ್ಬರ ಹೆಸರನ್ನ ಕೊಟ್ಟಿದ್ದಾರೆ. ಆ ಇಬ್ರು ದೇಹತ್ಯಾಗ ಮಾಡೋದಕ್ಕಿಂತ ಮುಂಚೆ ಅವರು ಈ ಅಖಂಡ ಅಂದ್ರೆ ನಿರ್ಬೀಜ ಸಮಾಧಿಗೆ ಹೋಗಿರ್ತಕ್ಕಂಥದ್ದು. ನಿರ್ಬೀಜ ಸಮಾಧಿಗೆ ಹೋದಾಗ ಅವರು ಸ್ವಾಮಿ ಚಿನ್ಮಯಾನಂದ್ರ ಹೇಳಿರ್ತಕ್ಕಂಥದ್ದು ಇದು. ಅವನಲ್ಲಿ ಏನಾದರೂ ಕರ್ಮ ಇತ್ತು ಅಂತಂದಾಗ ಮಾತ್ರ ಅವನು ವಾಪಸ್ ಬರ್ತಾನೆ, ಕರ್ಮ ಇಲ್ಲದೆ ಇದ್ದಾಗ ಅವನು ವಾಪಸ್ ಬರೋದಿಲ್ಲ. ಹಾಗಾಗಿ ಪರಮಹಂಸ ಯೋಗಾನಂದರದು ಅವರು ಬಾಹ್ಯವಾಗಿರ್ತಕ್ಕಂಥದ್ದು ಎಲ್ಲ ಸ್ಟಾಪ್ ಆಗಿ ಸಾಮಾನ್ಯವಾಗಿ ಅವರು ತೀರ್ಕೊಂಡಿದ್ದಾರೆ ಅಂತ ಹೇಳಿದ ಮೇಲೆ ಅವರ ಬಾಡಿಯನ್ನ 21 ದಿನಗಳ ಕಾಲ ಇಟ್ಟಿದ್ರು ಅವರು. ಅದಾದ್ಮೇಲೆ ಕಂಪ್ಲೀಟ್ ಆಗಿ ಡೆಡ್ ಆಗಿದ್ದಾರೆ ಅಂತ ಹೇಳಿ ಅವಾಗ ಅವ್ರನ್ನ ಸಮಾಧಿ ಮಾಡಿದ್ರು. ಅದೇ ರೀತಿಯಾಗಿ ಶ್ರೀ ಅರವಿಂದ್ ಅವ್ರದ್ದು ಕೂಡ 5 ದಿನಗಳ ಕಾಲ ಬಾಡಿ ಹಾಗೆ ಇಟ್ಟಿದ್ರು. ಇನ್ನು ಈ ವಿಷಯವಾಗಿ ರಾಮಕೃಷ್ಣ ಪರಮಹಂಸರು ತೋತಾಪುರಿಯಲ್ಲಿ ಅವರು ನಿರ್ವಿಕಲ್ಪ ಸಮಾಧಿ ಮತ್ತು ನಿರ್ಬೀಜ ಸಮಾಧಿ ಎರಡು ಒಂದೇನೆ. ಆ ನಿರ್ವಿಕಲ್ಪ ಸಮಾಧಿಯಲ್ಲಿ ಅಲ್ಲ, ಅದರಲ್ಲಿ ಸ್ಟೇಜ್ಗಳು ಇರ್ಬೇಕೇನೋ, ಇನ್ನು ಯಾರಷ್ಟು ನಾವು ಡೀಪ್ ಆಗಿ ನೋಡಿಲ್ಲ. ನಿರ್ವಿಕಲ್ಪ ಸಮಾಧಿಗೆ ಹೋಗಿ ಅವರು 3 days ಇದ್ದು, ಅದರಲ್ಲಿ ಯಾರಾದ್ರೂ ನೀವು ರಾಮಕೃಷ್ಣ ಲೀಲಾ ಪ್ರಸಂಗ ಓದಿದ್ರೆ ಗೊತ್ತಾಗತ್ತೆ. ಅವರು ತೋತಾಪುರಿ ಹೇಳಿರ್ತಕ್ಕಂಥದ್ದೇನಂದ್ರೆ, ಬಲವಾಗಿರ್ತಕ್ಕಂಥದ್ದು ಯಾವ್ದಾದ್ರು ವಾಂಛೆ ಇತ್ತಂದ್ರೆ ನೀನು ವಾಪಸ್ ಬರ್ತೀಯ, ಇಲ್ಲಾಂದ್ರೆ ನೀನು ಬರೋದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಜಿಲೇಬಿಯನ್ನ ನೆನಪು ಮಾಡಿಕೊಂಡು ಹೋಗಿದ್ರಂತ. ಜಿಲೇಬಿ ಅಂದ್ರೆ ಇಷ್ಟ ಅವ್ರಿಗೆ, ಜಿಲೇಬಿ ತಿನ್ಬೇಕು, ತಿನ್ನು ಸಾಕಾಗಿಲ್ಲ ನಾನು ತಿನ್ಬೇಕು ಅಂತೇಳಿ. ಅಂದ್ರೆ ಕೊನೆ ಸಮಾಧಿಗೆ ಹೋಗುವಾಗ ಅವರು ಜಿಲೇಬಿಯನ್ನು ತುಂಬಾ ನೆನಪು ಮಾಡಿಕೊಂಡಿದ್ರು ಅಂತ ಬರೀತಾರೆ ಅವರು. ಸ್ವಾಮಿ ಶಾರದಾನಂದರು ಬರೆದಿದ್ದಾರೆ ಅದನ್ನ. ಹಾಗಾಗಿ ಅವರು ನಿರ್ವಿಕಲ್ಪ ಸಮಾಧಿಯಿಂದ ಪುನಃ ವಾಪಸ್ ಬಂದಿರತಕ್ಕಂಥದ್ದು ಆಫ್ಟರ್ 3 days ಆದ್ಮೇಲೆ. ಅಂದ್ರೆ 3 days ತನಕನೂ ಕೂಡ ಒಂಥರ ನಿಶ್ಚಲವಾಗಿರ್ತಕ್ಕಂಥದ್ದು, ಡೆಡ್ ಬಾಡಿ ತರ ಇರ್ತದೆ ಬಾಡಿ ಅಂತ. ಅದನ್ನ ಆತ್ಯಂತಿಕವಾಗಿರ್ತಕ್ಕಂತಹ ಬ್ರಹ್ಮಾನಂದ ಅಥವಾ ಸಮಾಧಿ ಆನಂದ ಅಂತಕ್ಕಂಥದ್ದು, ಅದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ, ಒಮ್ಮೆ ಪಡೆದುಕೊಂಡ್ರೆ ಆ ಆನಂದದಿಂದ ಪುನಃ ಮತ್ತೆ ವಾಪಸ್ಸು ಹೋಗೋದಿಲ್ಲ, ನಿರಂತರವಾಗಿ ಆನಂದದಲ್ಲಿ ಇರುತ್ತದೆ ಅಂತ. ಇದರಲ್ಲೆಲ್ಲ ತುಂಬಾ ಜನ MSc ಮಾಡಿದವರೆಲ್ಲ ಇದಿರಲ್ವಾ, MSc ಯೋಗದ ಮೇಲೆ. ಮತ್ತೆ ಪರಮಹಂಸ ಯೋಗಾನಂದರದ್ದು ಯಾರಾದ್ರೂ ಸಿಲೆಬಸ್ ಏನು ಇದ್ದಿಲ್ಲ, ಬಟ್ ಯಾರಾದ್ರೂ ಓದಿದ್ದೀರಿ ಯೋಗ ಸಂಬಂಧಪಟ್ಟಾಗಿ? ಇಲ್ಲ ಅವ್ರೆ? ಇಲ್ಲ ಸರ್, ನಾನು ಓದಿಲ್ಲ ಸರ್. ಓನ್ಲಿ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್. ಇರ್ಲಿ, ಸುಮ್ನೆ ಕ್ಯೂರಿಯಾಸಿಟಿಗೋಸ್ಕರ ಒಂದು ಸಬ್ಜೆಕ್ಟ್ ಇದನ್ನ ಹೇಳಿದ್ದೀನಿ. ಇನ್ಯಾವಾಗರ ಇದ್ರ ಬಗ್ಗೆ ಡಿಟೇಲ್ ಆಗಿ ಮಾತನಾಡ್ಬೋದು. ಇಷ್ಟು ಈ 207 ಶ್ಲೋಕದ ಅರ್ಥ. ದಿನದಾದ್ಮೇಲೆ ಈಗ
ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಯಾವ್ಯಾವ್ದ್ರಲ್ಲಿ ಹೆಂಗ ವ್ಯಕ್ತ ಆಗುತ್ತೆ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳಿದ್ರಲ್ವಾ, ತನುವೃತ್ತಿ ತಮಃ ಅಂತ ಹೇಳಿದ್ರಲ್ವಾ, ಜುಂಬಿತ ಅಂತ ಹೇಳಿದ್ರಲ್ಲ, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ 208 ಅಲ್ಲಿ. ಆನಂದಮಯ ಕೋಶಸ್ಯ ಸುಷುಪ್ತೌ ಸ್ಫೂರ್ತಿರುತ್ಕಟ ಸ್ವಪ್ನ ಜಾಗರಯೋರಿಷತ್ ಇಷ್ಟ ಸಂದರ್ಶನಾದೀನಾಂ. ಯಾವುದನ್ನ ನಾವು ಈ ಆನಂದಮಯ ಕೋಶ ಅಂತೇನು ಕರಿತೀವಿ, ಇದರದ್ದು ಎಲ್ಲಿ ನೋಡ್ಬೋದು ಅಂತಂದ್ರೆ, ಇದರದ್ದು ಸಂಪೂರ್ಣವಾಗಿ ಸುಷುಪ್ತವು ಅಂದ್ರೆ ಡೀಪ್ ಸ್ಲೀಪ್ ಅಲ್ಲಿ ಹೆಚ್ಚು ಸ್ಫುಟವಾಗಿ ಅಭಿವ್ಯಕ್ತಿ ಆಗತ್ತೆ. ಸ್ಫೂರ್ತಿ ಉತ್ಕಟ ಅಂದ್ರೆ ಪೂರ್ಣವಾಗಿ ಅದು ತಮೋವೃತ್ತಿಯಲ್ಲಿ ಅಭಿವ್ಯಕ್ತಿ ಆಗತ್ತೆ. ಯಾಕೆ ಅದನ್ನ ತಮೋವೃತ್ತಿ ಅಂತ ಕರೆದ್ರಂತಂದ್ರೆ, ಅವಾಗ ನಮಗ ಜ್ಞಾನ ಇರೋದಿಲ್ಲ. ಈ ಎಚ್ಚರದಾಗ ಏನಾಗುತ್ತೆ, ನಮ್ಗೆ ಜ್ಞಾನ ಇರುತ್ತೆ. ಇದು ತಿಂದ್ರೆ ಸಿಹಿ ಆಗತ್ತೆ ಅಂತೀವಿ, ಆ ತಿಂದಾಗ ಆ ಆನಂದಮಯ ಕೋಶ ನಮಗ ಅನುಭವಕ್ಕೆ ಬರ್ತದೆ. ಸೊ ಹಾಗಾಗಿ ನನಗೆ ನಾನು ತಿಂತಕ್ಕಂಥದ್ದು ನನಗೆ ಎಕ್ಸ್ಪೀರಿಯನ್ಸ್ ಆಗತ್ತ, ಇದಕ್ಕೆ ಜ್ಞಾನ ಅಂತ ಕರಿತೀವಿ. ಆದ್ರೆ ಅಲ್ಲಿ ಅದನ್ನ ಭೋಗಿಸ್ತೀವಿ ಸುಷುಪ್ತಿಯಲ್ಲಿ, ಆದ್ರೆ ಎಕ್ಸ್ಪೀರಿಯನ್ಸ್ ಮಾಡಿಕೊಳ್ಳೋನು ಇರೋದಿಲ್ಲ. ಹಂಗಾಗಿ ಅದನ್ನ ಅಜ್ಞಾನ ಅಂತಕ್ಕಂಥದ್ದು ಶಬ್ದದಿಂದ ಪ್ರಯೋಗ ಮಾಡಿದ್ದಾರೆ. ಸೊ ಹಾಗಾಗಿ ಅದು ಅಲ್ಲಿ ಎಂತ ಆನಂದ ಆದ್ರೂ ಕೂಡ ಅದು ನನ್ನ ಅನುಭವಕ್ಕೆ ಬರೋದಿಲ್ಲ. ಬಟ್ ಅದು ಬಾಡಿ ಮೇಲೆ ಮೈಂಡ್ ಮೇಲೆ ಎಫೆಕ್ಟ್ ಮಾಡುತ್ತೆ. ಬಟ್ ಆದ್ರೆ ನನ್ನ ಅನುಭವಕ್ಕಿಲ್ಲ. ಹಾಗಾಗಿ ಅದನ್ನ ಅಜ್ಞಾನಮಯ ಶರೀರ ಅಂತ ಕರೆದಿದ್ದಾರೆ. ಸರಿ ಇದೆ ಅದು. ಮತ್ತೆ ಇಲ್ಲಿ ನಮ್ಗೆ ಇನ್ನೊಂದು ಸ್ವಲ್ಪ ಯಾವಾಗ ಕಾಣಿಸ್ಕೊಳ್ತದೆ ಅಂತಂದ್ರೆ, ಸ್ವಪ್ನ ಜಾಗರ ಯೋರೀಶದ ಇಷ್ಟ ಸಂದರ್ಶನಾದಿನ. ಈ ನಮಗೆ ಇಷ್ಟವಾಗಿರ್ತಕ್ಕಂತಹ ವಸ್ತುಗಳ ಸಂದರ್ಶನದಿಂದ ದರ್ಶನದಿಂದ ಸ್ವಪ್ನದಲ್ಲಿ ಮತ್ತು ಜಾಗೃತದಲ್ಲಿ ಕಾಣಿಸಿಕೊಳ್ಳುತ್ತೆ ಅಂತ. ಜಾಗೃತದಲ್ಲಿ ಕಾಣಿಸಿಕೊಳ್ತಕ್ಕಂಥದ್ದು ನಿನ್ನೆ ಡಿಟೇಲ್ ಆಗಿ ನೋಡಿದ್ವಿ. ಹಾಗೆ ಸ್ವಪ್ನದಲ್ಲಿ ಕೂಡ ನಮಗೆ ಇಷ್ಟವಾಗಿರ್ತಕ್ಕಂಥದ್ದು ಸ್ವಪ್ನ ಬಿದ್ದಾಗ ಅಲ್ಲಿ ಕೂಡ ಆನಂದ ಆಗ್ತಕ್ಕಂಥದ್ದು ಅದರ ತನು ಮೂಲಕ ಅಲ್ಲ, ಅಲ್ಲಿ ಕೇವಲ ಮನ ಮೂಲಕ ಆನಂದ ಆಗುತ್ತೆ. ಜಾಗೃತದಲ್ಲಿ ತನುವಿನ ಮೂಲಕ ಆನಂದ ಆಗುತ್ತೆ. ಅಲ್ಲಿ ತನುವಿರಂಗನ ಬರೀ ಮನಸ್ಸಿನ ಮೂಲಕ ಆನಂದ ಆಗತ್ತೆ. ಹಾಗೆ ಮುಂದಕ್ಕೆ ಹೋದಂದ್ರೆ ಸುಷುಪ್ತಿಯಲ್ಲಿ ಅದು ಆನಂದ ಅಂತಕ್ಕಂಥದ್ದು ತನು ಮತ್ತು ಮನದಿಂದ ದೂರವಾಗಿ ಆಗತ್ತೆ. ಸೊ ಹಾಗಾಗಿ ಅಲ್ಲಾಗ್ತಕ್ಕಂಥದ್ದು ಗೊತ್ತಾಗುತ್ತೆ ಇಲ್ಲ, ಸ್ವಪ್ನದಲ್ಲಿ ಆಗ್ತಕ್ಕಂತಹದ್ದು ಅನುಭವ ಆಗುತ್ತೆ. ಆದ್ರೆ ಪ್ರಾಕ್ಟಿಕಲ್ ಆಗಿ ನೋಡಿದಾಗ, ಅದು ಎಚ್ಚರದಲ್ಲಿ ನೋಡಿದಾಗ ಅದು ಸುಮ್ಮನೆ ಒಂದು ಊಹಾಪೋಹ ಆಗುತ್ತೆ. ಆದ್ರೆ ನಮಗೆ ಈ ಆನಂದ ಅಂತಕ್ಕಂಥದ್ದು ಪಕ್ಕ ಯಾವಾಗ ಅಂತಂದ್ರೆ ಜಾಗೃತದಲ್ಲಿ ಆಗ್ತಕ್ಕಂಥದ್ದು. ಈಗ ಹೇಗಂದ್ರೆ, ಈಗ ಕನಸಿನಲ್ಲಿ ಯಾವುದೋ ಒಂದು ಮದುವೆಗೆ ಹೋಗಿ ತುಂಬಾ ಇಷ್ಟವಾಗಿರ್ತಕ್ಕಂತಹ ವೆರೈಟಿ ಸ್ವೀಟ್ ಎಲ್ಲ ತಿಂದ್ಬಿಟ್ಟಿದ್ದೀರಿ ಅಂತ ಇಟ್ಕೊಳ್ರಿ. ಸೊ ಕನಸು ತಿನ್ನುವಾಗ ಅದು ಆನಂದ ಆಗಿರ್ತದೆ. ಆದ್ರೆ ಎದ್ದ ಮೇಲೆ ನಾರ್ಮಲ್ ಆಗಿ ಮಧ್ಯಾಹ್ನದ ಹೊತ್ತು ನೀವೇನು ಮಲಗಿದ್ದೀರಿ ಅಂತಂದ್ರೆ, ಊಟ ಮಾಡ್ಲಾರ್ದ ಮಲಗಿದ್ರಿ ಅಂದ್ರೆ ಎದ್ದ ತಕ್ಷಣಕ್ಕೆ ಹಸಿವಾಗಿರ್ತದೆ, ಊಟ ಮಾಡ್ತೀರಿ. ಅಂದ್ರೆ ಅಲ್ಲಿ ಏನು ಅನುಭವಿಸಿದ್ರೋ ಅದು ಈ ತನುವಿಗೆ ಸಂಬಂಧ ಇರೋದಿಲ್ಲ, ದೇಹಕ್ಕೆ ಸಂಬಂಧ ಇರೋದಿಲ್ಲ. ಹಾಗಾಗಿ ಸ್ವಪ್ನದಲ್ಲಿ ಆಗ್ತಕ್ಕಂಥದ್ದು ಕೇವಲ ಸ್ವಪ್ನಕ್ಕೆ ಸೀಮಿತವಾಗಿರ್ತಕ್ಕಂಥದ್ದು. ನಮಗೆ ಸದ್ಯದ ಮಟ್ಟಿಗೆ ಜಾಗೃತದಲ್ಲಿ ಏನಾಗುತ್ತೋ ಅದು ರಿಯಾಲಿಟಿ ಆನಂದ ಅಂತ ಗೊತ್ತಾಗುತ್ತೆ. ಬಟ್ ಆದ್ರೂ ಕೂಡ ಜಾಗೃತದಲ್ಲಿ ಕೂಡ ಆನಂದದ ಅನುಭವ ಇದೆ, ಸ್ವಪ್ನದಲ್ಲಿ ಕೂಡ ಆನಂದದ ಅನುಭವ ಇದೆ. ಅದು ನಮಗೆ ಇಷ್ಟಾರ್ಥವಾಗಿರ್ತಕ್ಕಂತಹ ವಸ್ತುಗಳ ಸಂದರ್ಶನದಿಂದ. ಆದ್ರೆ ಅದು ಹೆಚ್ಚು ದೀರ್ಘವಾಗಿ ಆನಂದ ಅಭಿವ್ಯಕ್ತಿ ಆಗ್ತಕ್ಕಂಥದ್ದು ಸುಷುಪ್ತಿಯಲ್ಲಿ. ಆದ್ರೆ ಅದು ನಮಗೆ ಅನುಭವ ಇಲ್ಲ. ಅನುಭವ ಇಲ್ಲದೆ ಇರ್ತಕ್ಕಂಥದ್ದು ಆನಂದ ಎಷ್ಟಿದ್ರು ಅದು ನಮ್ಮದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಷ್ಟು ಆನಂದಮಯ ಕೋಶದ ವಿವರಣೆ. 3 ಅವಸ್ಥೆಯಲ್ಲಿ ಈ ಆನಂದಮಯ ಕೋಶ ಅಂತಕ್ಕಂಥದ್ದು ಹೇಗೆ ನಮಗೆ ಅನುಭವಕ್ಕೆ ಬರ್ತದೆ. ಮತ್ತೆ ಇದು ಸತ್ಯನೇ, ಯಾಕಂದ್ರೆ ನಾವೆಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿಕೊಳ್ತೀವಲ್ವಾ, ಅನುಭವಿಸ್ತೀವಲ್ವಾ ಸತ್ಯ. ಸೊ ಇಲ್ಲಿ ಆಚಾರ್ಯ ಶಂಕರರು ಈ ಆನಂದಮಯ ಕೋಶವನ್ನ ಪರಿಚಯಿಸಿ ಹೀಗೆ ಅದನ್ನ ನಿರಾಕರಣೆ ಮಾಡ್ತಾರೆ. ಸೊ ಮುಂದಿನ ಶ್ಲೋಕದಲ್ಲಿ
ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನೈವಾಯಮಾನಂದಮಯ ಪರಾತ್ಮ ಸೋಪಾಧಿಕತ್ವಾತ್ ಪ್ರಕೃತೇರ್ವಿಕಾರಾತ್ ಕಾರ್ಯತ್ವ ಹೇತೋ ಸುಕೃತ ಕ್ರಿಯಾಯ ವಿಕಾರ ಸಂಘಾತ ಸಮಾಹಿತತ್ವಾತ್. ಹರಿ ಓಂ. ವೆರಿ ಗುಡ್, ವೆರಿ ಥ್ಯಾಂಕ್ ಯು. ಏನ್ರಿ ಇದು ಇಲ್ಲವ್ರಿ ಬಿಡಿಸೋದು? ನಾ ಇವಂ ಮಯ, ನಾ ಇವಂ ಮಯ ಆನಂದಮಯ ಅಂದ್ರೆ ಪರಾತ್ಮ ಅಂದ್ರೆ ಇದು ಈ ಆನಂದಮಯ ಕೋಶ ಪರಮಾತ್ಮ ಅಲ್ಲ ಅಂತ ಹೇಳಿಕೊಟ್ಟಿದ್ದಾರೆ ಅವರು. ನಾ ಇವಾಯ ಮಯಂ ಆನಂದ, ಈ ನಾನು ಪರಮಾತ್ಮ ಅಂದ್ರೆ ಯಾವುದನ್ನ ನಾವು ಸಚ್ಚಿತ್ ಆನಂದ ಅಂತ ಕರಿತೀವಿ. ಆ ಸಚ್ಚಿತ್ ಆನಂದದ ಒಂದು ರೂಪವಾಗಿರ್ತಕ್ಕಂತಹ ಈ ಆನಂದಮಯ ಕೋಶ, ಇದು ಪರಮಾತ್ಮನ ಆನಂದದ ಬಿಂಬ ಅಷ್ಟೇ, ಆದರೆ ಇದು ಆನಂದಮಯ ಕೋಶ ಪರಮಾತ್ಮ ಅಲ್ಲ. ಯಾಕೆ ಅಂತಂದ್ರೆ ಇದು ಸಹ ಉಪಾಧಿಕತ್ವಾತ್ ಪ್ರಕೃತೇರ್ ವಿಕಾರಾತ್, ಇದು ಈ ಉಪಾದಿಯಿಂದ ತೋರಿಕೊಳ್ತಕ್ಕಂಥದ್ದು, ದೇಹ ಇದ್ದಾಗ ತೋರಿಕೊಳ್ತಕ್ಕಂಥದ್ದು, ದೇಹವನ್ನ ಅವಲಂಬಿಸಿರ್ತಕ್ಕಂಥದ್ದು, ಉಪಾದಿಯಿಂದ ಅಭಿವ್ಯಕ್ತಿ ಆಗ್ತಕ್ಕಂಥದ್ದು, ಉಪಾದಿಯನ್ನ ನಿಮಿತ್ತ ಮಾಡಿಕೊಂಡು ಆಗುವಂತಹ ಯಾವ ಆನಂದ ಇದೆಯೋ ಅದು ಪರಮಾತ್ಮ ಆನಂದ ಅಲ್ಲ. ಇದು ಉಪಾದಿಯ ಸಹಿತವಾದ ಒಂದು ಕೋಶ, ಒಂದು ಲೇಯರ್. ಇದು ಪ್ರಕೃತೇಹೇ ವಿಕಾರಾತ್, ಪ್ರಕೃತೇಹೇ ವಿಕಾರಾತ್ ಅಂದ್ರೆ ಇದು ನಿರಂತರವಾಗಿ ಪ್ರಕೃತಿಯ ವಿಕಾರ ಅಂತಂದ್ರೆ ನಿರಂತರವಾಗಿ ಬದಲಾವಣೆ ಆಗ್ತಕ್ಕಂತಹದ್ದು. ಕಾರ್ಯತ್ವ ಹೇತೋಹು ಅಂದ್ರೆ ಇದ್ರದ್ದೇನು ನಮಗೆ ಅನುಭವಕ್ಕೆ ಬರ್ತಲ್ಲ ಕಾರ್ಯ, ಆ ಕಾರ್ಯವನ್ನ ನೋಡಿದ್ರೆ ಗೊತ್ತಾಗುತ್ತೆ ಇದಕ್ಕೆ ಕಾರಣದಿಂದ ಇದು ಕಾಣಿಸಿಕೊಳ್ಳುತ್ತೆ. ಆ ಕಾರಣ ಯಾವುದಂದ್ರೆ ಸುಕೃತ ಪ್ರಿಯಾಯ, ಹಿಂದೆ ಮಾಡಿರ್ತಕ್ಕಂತಹ ಪುಣ್ಯದ ಫಲದಿಂದ ಈಗ ನಮಗೆ ಕಾರ್ಯರೂಪದಲ್ಲಿ ಆನಂದಮಯವಾಗಿ ಗೋಚರವಾಗತ್ತೆ. ಇಟ್ ಇಸ್ ಎ ಬ್ಯೂಟಿಫುಲ್ ಲೈನ್. ಸೊ ಹೆಂಗ ನಾವು ಈ ಎಚ್ಚರದಲ್ಲಿ ದಿನನಿತ್ಯ ಜೀವನ ಮಾಡ್ಬೇಕಂದ್ರೆ ಪ್ರತಿಯೊಂದನ್ನ ಹೆಂಗ ನಾವು ದುಡ್ಡಿನಿಂದ ಕೊಂಡ್ಕೊಳ್ಬೇಕು, ಯಾವುದೇ ಇರಲಿ ಪ್ರತಿಯೊಂದು ಕೂಡ. ಈಗ ನಿಮ್ ಜೊತೆ ಮಾತಾಡ್ಬೇಕು ಅಂತಂದ್ರೆ ಮೊಬೈಲ್ ಅಲ್ಲಿ ಸೊ ದುಡ್ಡಿರ್ಬೇಕು, ಪುಸ್ತಕ ಕೊಂಡ್ಕೊಳ್ಬೇಕಂದ್ರೆ ದುಡ್ಡಿರ್ಬೇಕು, ಮನೆ ಬೇಕಂತಂದ್ರೆ ದುಡ್ಡಿರ್ಬೇಕು, ಪ್ರತಿಯೊಂದು ಊಟ ಮಾಡ್ಬೇಕಂದ್ರೆ ದುಡ್ಡು, ಪ್ರತಿಯೊಂದು ಕೂಡ. ಇವತ್ತೇನು ನಾವು ಜೀವನವನ್ನ ನಿರ್ವಹಣೆ ಮಾಡ್ತೀವಿ, ಈ ಜೀವನ ನಿರ್ವಹಣೆಯಲ್ಲಿ ದಿನನಿತ್ಯ ನಮಗೆ ದುಡ್ಡು ಇರಬೇಕು. ದುಡ್ಡು ಇದ್ದಾಗ ಮಾತ್ರ ಈ ಜಾಗೃತ ಅವಸ್ಥೆಯಲ್ಲಿ ಎಲ್ಲಾ ರೀತಿಯಾಗಿರ್ತಕ್ಕಂತಹ ಸುಖಗಳು ಸಿಗಲಿಕ್ಕೆ ಸಾಧ್ಯತೆ ಇದೆ. ದುಡ್ಡು ಇಲ್ಲದೆ ಇದ್ರೆ ಜೀವನ ನಿರ್ವಹಣೆ ಹೆಂಗ ಅಸಾಧ್ಯವೋ ಹಾಗೆ ಈ ಸಂಬಂಧಗಳು ನಮಗೆ ಏನು ನಮಗೆ ಸುಖ ಕೊಡ್ತಕ್ಕಂತಹ ಸಂಬಂಧಗಳಿದಾವಲ್ವಾ, ಅದು ಹೆಂಡತಿ ಇರ್ಲಿ, ಗಂಡ ಇರ್ಲಿ, ಮಕ್ಕಳಿರ್ಲಿ, ಬಂಧುಗಳಿರ್ಲಿ, ಸೊ ಜಾತಿ ಇರ್ಲಿ, ಧರ್ಮ ಇರ್ಲಿ, ದೇಶ ಇರ್ಲಿ, ಇವೆಲ್ಲ ಸಂಬಂಧಗಳು. ಆ ಸಂಬಂಧಗಳು ಅವು ಯಾವುದರಿಂದ ರನ್ ಆಗ್ತವೆ ಅಂತಂದ್ರೆ ಅವು ಕೂಡ ಪುಣ್ಯದಿಂದ ರನ್ ಆಗ್ತವೆ. ಹೆಂಗ ನಾವು ಏನಾರ ಕೊಂಡ್ಕೊಳ್ಬೇಕಾದ್ರೆ ದುಡ್ಡಿನಿಂದ ಹೆಂಗ ನಾವು ಪಡ್ಕೊಳ್ತೀವೋ ಹಾಗೆ ಅವು ಎಲ್ಲವೂ ಕೂಡ ಪುಣ್ಯದ ಕರೆನ್ಸಿಯಿಂದ ಅವು ರನ್ ಆಗ್ತವೆ. ಇದು ಬಹಳ ಡೀಪ್ ಆಗಿ ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥ ಸಂಗತಿ. ಯಾಕಂದ್ರೆ ನಮ್ಗೆ ಏನಾಗಿದೆ ಅಂತಂದ್ರೆ ನಮ್ಮ ಲೈಫನ್ನ ನಾವು ಅಷ್ಟು ತುಂಬಾ ಸಿಸ್ಟಮೆಟಿಕ್ ಆಗಿ ನೋಡಿಲ್ಲ.
ಯಾಕೆ ಅಂತಂದ್ರೆ ನಮಗೆ ಏನ್ ಇದೆಯೋ ಅದು ಯಾಕಿದೆ ನಮ್ಮ ಹತ್ರ ಅಂತೇಳಿ ಯೋಚನೆ ಮಾಡಿಲ್ಲ ನಾವು. ಈಗ ನಮಗಿರ್ತಕ್ಕಂತಹದ್ದು ನಮಗೇನು ಇಲ್ಲವೋ ಅದಷ್ಟೇ ನಮ್ಮ ತಲೆಯಲ್ಲಿ ಉಂಟು ಬಿಟ್ರೆ ಇರತಕ್ಕಂಥದ್ರದ್ದು ಏನ್ ನಮಗೆ ಬಹಳ ಗಮನ ಇಲ್ಲ. ಬಿಕಾಸ್ ಆಫ್ ದಿ ಅದು ನಂದಾಗಿರೋದ್ರಿಂದ ಅದು ಹೆಂಗ ಪ್ರಾಪ್ತಿಯಾಗಿದೆ ಅಂತಕ್ಕಂಥದ್ರ ಬಗ್ಗೆ ಏನ್ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕಂದ್ರೆ ಈಗ ಅದು ನಂದಾಗ್ಬಿಟ್ಟದಲ್ವಾ. ಆದ್ರೆ ನಮಗೆ ಕೊರತೆ ಎಲ್ಲದಂದ್ರೆ ಯಾವುದು ನಮ್ಮಲ್ಲಿ ಇಲ್ಲವೋ ಅದರ ಕಡೆಗೆ ಮಾತ್ರ ನಮ್ಮ ದೃಷ್ಟಿ ಇರ್ತದೆ ಬಿಟ್ರೆ ಇರುವಂತದ್ರ ಕಡೆಗೆ ದೃಷ್ಟಿ ಇಲ್ಲ. ಹಾಗಾಗಿ ಅದು ಸುಖ ಅಂತನೂ ಕೂಡ ಗೊತ್ತಾಗ್ತಿಲ್ಲ ಪಾಪ. ಸುಖ ಅನುಭವಿಸ್ತೀವಿ ಆದ್ರೆ ಅದು ಸುಖ ಅಂತನೂ ಕೂಡ ಗೊತ್ತಾಗ್ತಿಲ್ಲ. ಈಗ ಸಪೋಸ್ ಈಗೊಂದು ಚೆನ್ನಾಗಿರ್ತಕ್ಕಂಥದ್ದು ಒಂದು ಮನೆ ಕಟ್ಟಿಕೊಂಡಿದ್ದೀರಿ. ಮನೆ ಕಟ್ಟಿಕೊಂಡಿರ್ತಕ್ಕಂಥದ್ದು ಯಾವಾಗೋ ಸಂದರ್ಭವಶಾತ್ ಸುಖ ಆಗುತ್ತೆ ಬಿಟ್ರೆ ದಿನನಿತ್ಯ ಸುಖ ಆಗೋದಿಲ್ಲ. ಆದ್ರೆ ನೀವು ಯಾರಾದ್ರೂ ಬಾಡಿಗೆ ಮನೆಯಲ್ಲಿ ಇರೋರ್ನ ನೋಡಿ, ಅವ್ರಿಗೆ ಅನಿಸ್ತಿರ್ತದೆ, ದಿನಾನು ಅನಿಸ್ತಿರ್ತದೆ ಯಾವಾಗಾದ್ರೂ ನಾವು ಒಂದು ಸ್ವಂತ ಮನೆ ಕಟ್ಟಿಕೊಂಡೇವು ನಾವು ಅಂತ. ಅವ್ರಿಗೆ ನಿಶ್ಚಿಂತನೆ ಇರಂಗಿಲ್ಲ. ನಮ್ಮ ಮನೆ ಆದ್ರೆ ನಾವ್ ಏನಾದ್ರೂ ಮಾಡಕ್ ಬರ್ತಿತ್ತು. ಬಾಡಿಗೆ ಮನೇಲಿ ಇರುವಾಗ ಬಾಡಿಗೆಯವ್ರು ಏನ್ ಹೇಳ್ತಾರೆ ಅದನ್ನ ಕೇಳ್ಬೇಕು, ಇದು ನಮ್ದು ಸ್ವಂತಂಗ ಆಗತ್ತೆ ಅಂತ ಪ್ರತಿ ಒಂದು ಸಣ್ಣ ಸಣ್ಣ ಘಟನೆಯಲ್ಲಿ ಕೂಡ ಅದು ಬಂದು 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 ಕಾಡ್ತಾ ಇರ್ತದ. ಅದು ಅದೇ ಯಾರು ಮನೆ ಕಟ್ಟಿಕೊಂಡಿದ್ದಾರೆ ಅವ್ರಿಗೆ ಅದು ಮನೆ ಏನು ಅಂತ ನಿತ್ಯ ಸುಖ ಕೊಡೋದಿಲ್ಲ. ಅವ್ರಿಗೆ ಹಂಗ ನಿತ್ಯ ನಿರಂತರವಾಗಿ ಅದೊಂದು ಕೊರತೆ ಕಾಣಿಸ್ತದೋ ಹಾಗೆ ಇದು ಸುಖ ಅಂತ ಅನ್ಸೋದಿಲ್ಲ. ಇದು ಸಹಜವಾಗಿರ್ತಕ್ಕಂತಹ ಮನುಷ್ಯನ ಸ್ವಭಾವ. ಅದಕ್ಕೆ ಇದು ಏನು ಪ್ರಾಪ್ತಿಯಾಗಿದೆಯೋ ಅದನ್ನ ಎಂಜಾಯ್ ಮಾಡ್ಬೇಕಂದ್ರೆ ದಿನ ಅದರ ಬಗ್ಗೆ ಒಂದಿಷ್ಟು ಗಮನ ಹರಿಸ್ಬೇಕು ನಾವು. ಯಾವ್ದು ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥದ್ದು ಕೂಡ ಇದು ಸುಮ್ಮನೆ ಬಂದಿರತಕ್ಕಂತಹದ್ದಲ್ಲ. ಯಾಕಂದ್ರೆ ಈಗ ಹೊರಗಿಂದ ಏನಾರ ಪಡ್ಕೊಳ್ಬೇಕು ಅಂತಂದ್ರೆ ಎಷ್ಟು ಒಂದು ಸಾಹಸ ಮಾಡ್ಬೇಕು. ಹಾಗೆ ಜೊತೆಯಲ್ಲಿ ಇರ್ತಕ್ಕಂಥದ್ದು ಕೂಡ ಪುಣ್ಯದಿಂದ ಬಂದಿರತಕ್ಕಂತಹದ್ದು. ಹೀಗೆ ಯಾವಾಗ ಯೋಚನೆ ಮಾಡ್ತೀವಿ ಆಗ ಅದು ನಮಗೆ ಆನಂದದಾಯಕವಾಗಿ ಪರಿಣಮಿಸುತ್ತೆ. ನಮ್ಮ ಜೀವನ ಏನಾಗಿದೆ ಅಂದ್ರೆ ಏನು ಪಡ್ಕೊಂಡಿದ್ದೆವೋ ಅದರದ್ದು ಆನಂದ ಇಲ್ಲ, ಅದರದ್ದು ಅನುಭವಿಸ್ತಾ ಇಲ್ಲ. ಮತ್ತೆ ಏನಿಲ್ವೋ ಯಾವಾಗ್ಲೂ ಅದ್ರ ಕಡೆಗೇನೆ ನಮ್ಮದು ಯೋಚನೆ. ಇದು ಇವತ್ತಿನ ಈ ಸಾಮಾನ್ಯವಾಗಿರ್ತಕ್ಕಂತಹ ಮನಸ್ಸಿನ ಸ್ಥಿತಿ. ಅದಕ್ಕಿಂತಹ ಮನಸ್ಸಿನ ಸ್ಥಿತಿಯಿಂದ ನಾವು ಹೊರಗಡೆ ಬರಬೇಕು ಅಂತಂದ್ರೆ ಏನು ಪ್ರಾಪ್ತಿಯಾಗಿದೆಯೋ ಅದೆಲ್ಲವೂ ಕೂಡ ಸುಕೃತ ಪುಣ್ಯದಿಂದ ಪ್ರಾಪ್ತಿಯಾಗಿದೆ. ಅದನ್ನ ಎಂಜಾಯ್ ಮಾಡ್ಬೇಕು. ಅದನ್ನ ಅವಾಗ ನಮ್ಮಲ್ಲಿ ನಾವು ಸ್ವಲ್ಪ ತೃಪ್ತಿಯಾಗಿರ್ಲಿಕ್ಕೆ ಬರುತ್ತೆ. ಮತ್ತೆ ತೃಪ್ತಿಯಾಗಿರ್ತಕ್ಕಂಥದ್ದಂದ್ರೆ ಇದು ಆತ್ಮಾನಂದ ಅಲ್ಲ, ಜ್ಞಾನಾನಂದ, ತಿಳುವಳಿಕೆಯಿಂದ ತೃಪ್ತಿಯಾಗಿರಕ್ ಬರ್ತದೆ. ಈಗ ತೃಪ್ತಿಯಾಗಿದ್ದು ಶ್ರೇಷ್ಠವಾಗಿರ್ತಕ್ಕಂತಹ ಯಾವುದು ನಮಗೆ ಶಾಸ್ತ್ರಕಾರರು ತಿಳಿಸ್ತಾ ಇದ್ದಾರೋ ಆ ಆನಂದದ ಕಡೆ ಹೋಗ್ಲಿಕ್ಕೆ ಒಂದಿಷ್ಟು ಸ್ಪೇಸ್ ಸಿಗ್ತದೆ. ಅವಾಗ ಈ ಗ್ರೌಂಡ್ ಅಲ್ಲಿ ನಿಂತುಕೊಂಡು ಅವಾಗ ನಾವು ಮುಂದಿಂದು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಆಗುತ್ತೆ. ಆ ಕಾರಣದಿಂದ ಇನ್ನೇನು ಕೊರತೆ ಇರ್ತಕ್ಕಂಥದ್ದನ್ನ ಪ್ರಯತ್ನ ಮಾಡಿ ಆದರೆ ಕೊರಗಬೇಡಿ. ಏನನ್ನ ಪಡ್ಕೊಂಡಿದ್ದೀರೋ ಅದನ್ನ ನೆಗ್ಲೆಕ್ಟ್ ಮಾಡಬೇಡಿ, ಅದನ್ನ ಎಂಜಾಯ್ ಮಾಡಿ. ಇದು ಇವತ್ತಿನ ಮಟ್ಟಿಗೆ ನಮಗೆ ಬೇಕಾಗಿರ್ತಕ್ಕಂತಹ ತಿಳುವಳಿಕೆ. ಇದನ್ನ ನಾವು ಅನುಭವಿಸುತ್ತಾ ಈ ಶಾಸ್ತ್ರಕಾರರು ಏನ್ ಹೇಳ್ತಾ ಇದ್ದಾರೆ, ಇದು ನಿಜವಾಗಿರ್ತಕ್ಕಂಥದ್ದು ಆತ್ಮಾನಂದ ಅಲ್ಲ. ಆತ್ಮಾನಂದ ಅಂತಕ್ಕಂಥದ್ದು ಹೇಗಿದೆ ಅಂತಂದ್ರೆ ಅದು ಪಂಚಾನಾಮಪಿ ಕೋಶಾನಾಂ ನಿಷೇಧೇ ಯುಕ್ತಃ ಶ್ರುತೇಃ ತನ್ನಿಷೇಧಾವಧಿ ಸಾಕ್ಷಿ ಬೋಧರೂಪೋ ಅವಶಿಷ್ಯತೆ.
ಪಂಚಾನಾಂ ಅಪಿ ಕೋಶಾನಾಂ ನಿಷೇಧೇ ಯುಕ್ತಿತಃ ಶ್ರುತೇಃ. ಹೀಗೆ ಈ ಆನಂದಮಯ ಕೋಶ, ವಿಜ್ಞಾನಮಯ ಕೋಶ, ಮನೋಮಯ ಕೋಶ, ಪ್ರಾಣಮಯ ಕೋಶ, ಅನ್ನಮಯ ಕೋಶ, ಇವು ಎಲ್ಲವೂ ಕೂಡ ಶಾಶ್ವತವಾಗಿರ್ತಕ್ಕಂತಹ ಸಪ್ತಚಿತ್ತು ಆನಂದ ಸ್ವರೂಪದ ಯಾವುದೇ ಸ್ಥಿತಿ ಅಲ್ಲ ಇವು. ಅದಕ್ಕೆ ಇದು ನಿಜವಾಗಿರ್ತಕ್ಕಂತಹ ಆನಂದದ ಸ್ಥಿತಿ ಅಲ್ಲ ಅಂತ ಹೇಳಿ ಶ್ರುತಿ ನಮಗೆ ಅನೇಕ ಯುಕ್ತಿಗಳಿಂದ ಇದನ್ನ ನಿಷೇಧ ಮಾಡಿದೆ. ಶಂಕರರು ನಿಷೇಧ ಮಾಡಿದಾರಲ್ಲ, ಶ್ರುತಿನೇ ನಿಷೇಧ ಮಾಡಿದೆ. ಯಾಕೆ ಅಂತಂದ್ರೆ ಇದು ಆ ಅತ್ಯಂತಿಕವಾಗಿರ್ತಕ್ಕಂತಹ ಶಾಂತತೆಯನ್ನ ಇದು ಕೊಡೋದಿಲ್ಲ. ಇದು ಯಾಕಂತಂದ್ರೆ ಇವು ನಿರಂತರವಾಗಿ ವಿಕಾರ ಸಂಘಾತ ಸಮಾಹಿತತ್ವಾತ್, ಇವೆಲ್ಲವೂ ಕೂಡ ನಿರಂತರವಾಗಿ ಬದಲಾವಣೆ ಆಗ್ತಕ್ಕಂತಹ ಗುಣದಿಂದ ಹುಟ್ಟಿರ್ತಕ್ಕಂಥವು ಇವು. ಇದರ ಮೂಲ ಮೆಟೀರಿಯಲ್ ಅದಿಲ್ಲ. ಈ ದೇಹ, ಪ್ರಾಣ, ಮನಸ್ಸು, ಬುದ್ಧಿ, ಈ ಆನಂದಮಯ ಕೋಶ ಇದು ಹುಟ್ಟಿರ್ತಕ್ಕಂಥದ್ದು ಪಂಚಭೂತಗಳಿಂದ. ಈ ಪಂಚಭೂತಗಳಿಂದ ಉತ್ಪತ್ತಿಯಾಗಿರ್ತಕ್ಕಂಥದ್ದು ಏನಿದೆಯೋ, ಯಾಕಂದ್ರೆ ಪಂಚಭೂತಗಳು ಕೂಡ ನಿರಂತರವಾಗಿ ಬದಲಾವಣೆ ಆಗ್ತಕ್ಕಂಥವು. ಆ ಪಂಚಭೂತಗಳಿಂದ ಬಂದಿರತಕ್ಕಂತಹ ಶರೀರ ಕೂಡ ಬದಲಾವಣೆ ಆಗ್ತಕ್ಕಂಥದ್ದು. ಹಾಗಾಗಿ ಈ ವಿಕಾರವುಳ್ಳಂತಹ ವಸ್ತುಗಳ ಸಂಘಾತವೇ ಈ ದೇಹ ಮತ್ತು ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ಈ ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ಇವು ಪ್ರಕೃತಿಯ ಬಲದಿಂದ ಕಾಣಿಸಿಕೊಂಡಿರ್ತಕ್ಕಂತಹ ಪುಣ್ಯದಿಂದ. ಆದ್ರೆ ಇವು ವಿಚಾರ ಮಾಡಿದಾಗ ಇವು ನಮಗೆ ಶಾಶ್ವತವಾಗಿರ್ತಕ್ಕಂಥ ಸುಖ ಸ್ವರೂಪ ಅಲ್ಲ. ಇವನ್ನ ನಿಮಿತ್ತ ಮಾಡಿಕೊಂಡು ನಾವು ಶಾಶ್ವತವಾಗಿರ್ತಕ್ಕಂತಹ ಆನಂದವನ್ನ ಪಡ್ಕೊಳ್ಬೇಕು. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಇವನ್ನ ನಿಷೇಧ ಮಾಡ್ಬೇಕು. ನಿಷೇಧ ಮಾಡ್ತಾ ಮಾಡ್ತಾ ನಿಷೇಧ ಮಾಡುವಾಗ ಯಾವನೊಬ್ಬನು ಉಳ್ಕೊಳತಾನಲ್ಲ, ಆ ಸಾಕ್ಷಿ ತನ್ನಿಷೇಧಾವಧಿ. ಇದನ್ನ ಯಾವಾಗ ನಾವು ಇದನ್ನ ನಿಷೇಧ ಮಾಡ್ತಾ ಬಿಡ್ತೀವಿ, ನಿಷೇಧ ಮಾಡಿದಾಗ ಯಾವುದು ಉಳ್ಕೊಳ್ತಕ್ಕಂಥದ್ದು ಒಂದು ಸಾಕ್ಷಿ ಅಂತಿದೆ ಅಲ್ವಾ, ಅದು ಬೋಧ ರೂಪೋ ಅವಶಿಷ್ಯತೆ. ಅದು ನಿಜವಾಗಿರ್ತಕ್ಕಂತಹ ಅದು ತಿಳುವಳಿಕೆ. ಅಂತಹ ಜ್ಞಾನದಲ್ಲಿ ಯಾವಾಗ ನಾವು ನಿಂತ್ಕೊಳ್ತೀವಿ, ಅದು ನಿಜವಾಗಿರ್ತಕ್ಕಂತಹ ಆತ್ಮಸ್ಥಿತಿ. ಹಾಗಾಗಿ ಈಗ ಎಷ್ಟು ಆನಂದ ಕೊಡ್ತಕ್ಕಂತಹದ್ದು ಏನು ಕಾಣಿಸ್ಕೊಂಡಿದೆ, ಇದು ಆನಂದಮಯ ಕೋಶ. ಇದು ಶಾಶ್ವತವಾಗಿರ್ತಕ್ಕಂತಹ ಆನಂದಮಯ ಆನಂದ ಅಲ್ಲ ಇದು. ಇಷ್ಟನ್ನು ನಮಗೆ ಆಚಾರ್ಯ ಶಂಕರರು ಸುದೀರ್ಘವಾಗಿ ಹೇಳಿ, ಅಂದ್ರೆ ನಿನ್ನೆ ನಾನು ಹೇಳಿದಾಗೆ ಸುಮಾರು ಒಂದು 50-55 ಶ್ಲೋಕಗಳ ಮುಖಾಂತರವಾಗಿ ಈ 5 ಕೋಶಗಳನ್ನ ಅವುಗಳನ್ನ ತುಂಬಾ ಚೆನ್ನಾಗಿ ಎಲಾಬರೇಟ್ ಮಾಡಿ ಅವರ ಎಲ್ಲ ಮಗ್ಗಲಗಳಿಂದ ನಮಗೆ ತೋರಿಸಿದ್ರು. ತೋರಿಸೋದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ದೋಷವನ್ನ ತೋರಿಸಿದ್ರು. ದೋಷವನ್ನ ತೋರಿಸಿ ಮತ್ತೆ ಆತ್ಮನಿಗೆ ಮತ್ತು ಈ ಕೋಶಗಳಿರ್ತಕ್ಕಂತಹ ಒಂದು ತಾರತಮ್ಯವನ್ನ ತೋರಿಸಿ, ಮತ್ತೆ ಪುಣ್ಯ ವಶದಿಂದ ಏನು ನಮಗೆ ಇದು ಪ್ರಾಪ್ತಿಯಾಗಿದೆಯೋ, ಈ ಪ್ರಾಪ್ತಿಯಾಗಿರ್ತಕ್ಕಂತಹ ಅಧಿಷ್ಠಾನ ಅಂದ್ರೆ ಈ ಉಪಾಧಿಯ ಅಧಿಷ್ಠಾನವನ್ನು ಹಿಡಿದುಕೊಂಡ್ಬಿಟ್ಟು ಶ್ರೇಷ್ಠವಾಗಿರ್ತಕ್ಕಂತಹ ಪರಾತ್ಮ ಅಂದ್ರೆ ಅದು ಆತ್ಯಂತಿಕವಾಗಿರ್ತಕ್ಕಂತಹ ಪರಮಾತ್ಮನ ತಿಳಿದುಕೊಳ್ಳಲಿಕ್ಕೆ ಇದೊಂದು ಮಾಧ್ಯಮ. ಈ ಮಾಧ್ಯಮವನ್ನ ಕಡೆಗಣಿಸದಂತೆ ನಿಷೇಧ ಅಂದ್ರೆ ಅದನ್ನ ವಿಚಾರಿಸಿ ಅದು ನನ್ನ ಮೂಲ ಸ್ವರೂಪ ಅಲ್ಲ ಅಂತ ತಿಳ್ಕೊಳ್ಳೋದಷ್ಟೇನೆ. ಈಗ ಹೆಂಗ ಅಂತಂದ್ರೆ ಒಂದು ಚೆನ್ನಾಗಿ ಮನೆ ಇದ್ರೆ ಬೆಚ್ಚಗೆ ಮಲಿಕೋಬಹುದು, ಕರೆಕ್ಟು. ಮನೆ ಕಟ್ಟಿಕೊಂಡ್ರೆ ಬೆಚ್ಚಗೆ ನಿದ್ದೆ ಬರ್ತದ? ಇಲ್ಲ. ಯಾಕಂದ್ರೆ ದೇಹ ಏನಾದ್ರೂ ಅನಾರೋಗ್ಯ ಆಗಿತ್ತಂದ್ರೆ ಅವುಗಳು ಕೂಡ ನಿದ್ದೆ ಬರಂಗಿಲ್ಲ. ಒಂದು ವೇಳೆ ದೇಹನೂ ಆರೋಗ್ಯವಾಗಿತ್ತು, ತುಂಬಾ ಶೆಕೆ ಇತ್ತು ಅಂತಂದ್ರೆ ಅವುಗಳು ಕೂಡ ನಿದ್ದೆ ಬರಂಗಿಲ್ಲ. ಹೀಗೆ ಒಂದಕ್ಕೊಂದು ಕಾಣಿಸ್ಕೊಡ್ತಾವಂಗ. ಒಂದು
ಒಂದು ಒಳ್ಳೆ ಮನೆ ಇತ್ತು ಅಂದ್ರೆ ಚೆನ್ನಾಗಿ ನಿದ್ದೆ ಮಾಡಬಹುದಾಗಿತ್ತು, ಬೆಚ್ಚಗೆ ನಿದ್ದೆ ಮಾಡಬಹುದಾಗಿತ್ತೇನೋ. ಮನೆ ಇಲ್ದಾಗ ಅನ್ಸುತ್ತೆ, ಮನೆ ಇದ್ದಾಗ ಮತ್ತೆ ಅದಕ್ಕೆ ಇನ್ನೊಂದು ಕೊರತೆ. ಹಾಗೆ ಈ ಆನಂದ 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 ಅಂತಕ್ಕಂತಹದ್ದು ನಮಗೆ ಸದ್ಯದಿಂದ ಈಗ ದೇಹ ಮತ್ತು ಮನಸ್ಸು ಮತ್ತು ಗಾಢ ನಿದ್ರೆಯಿಂದ ಬರ್ತಾ ಇದೆ. ಆದ್ರೆ ಇದನ್ನ ವಿಚಾರ ಮಾಡಿದ್ವಿ ಅಂತಂದ್ರೆ ಇದು ಶಾಶ್ವತವಾಗಿರ್ತಕ್ಕಂತಹದ್ದು ಆನಂದ ಅಲ್ಲ ಅಂತ ಗೊತ್ತಾಗುತ್ತೆ ಇದೆ. ಮತ್ತು ಅಶಾಶ್ವತವಾಗಿರ್ತಕ್ಕಂತಹ ಈ ಶರೀರದಲ್ಲಿ ಇದ್ದು ಶಾಶ್ವತವಾಗಿರ್ತಕ್ಕಂತಹ ಸಾಕ್ಷಿಯಾಗಿರ್ತಕ್ಕಂತಹ ಆತ್ಯಂತಿಕ ಸುಖವಾಗಿರ್ತಕ್ಕಂತಹ ಅಂತಹ ಆನಂದ ಸ್ಥಿತಿ, ಸಾಕ್ಷಿ ಸ್ಥಿತಿ, ಆತ್ಮಸ್ಥಿತಿ, ಆ ಬ್ರಹ್ಮ ಸ್ಥಿತಿಯನ್ನ ಆಚಾರ್ಯ ಶಂಕರರು ಈಗ ಇಲ್ಲಿಂದ ಹಿಡಿದು ಈ ಇದು ಮುಗಿಯವರೆಗೆ, ಅಂದ್ರೆ ಈ ಚಾಪ್ಟರ್ ಮುಗಿಯವರೆಗೆ 249 ಶ್ಲೋಕ ತನಕನೂ ಕೂಡ ಈಗ ಹೆಂಗ ಈ ಕೋಶಗಳ ಬಗ್ಗೆ ಮಾತಾಡಿದಳು ಹಾಗೆ ಆತ್ಮನ ಬಗ್ಗೆ ಡಿಟೇಲ್ ಆಗಿ ವಿಚಾರ ಮಾಡ್ತಾ ಹೋಗ್ತಾರ. ಅದನ್ನ ಮತ್ತೆ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಳ್ಕೋಣಂತ್ರೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.